ಗ್ಯಾರಂಟಿ ಯೋಜನೆಗಳ ಮೂಲಕ ಅಧಿಕಾರಕ್ಕೆ ಬಂದ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಬೆಲೆ ಏರಿಕೆ ನಿರ್ಧಾರ ಸಾರ್ವಜನಿಕರಿಗೆ ಕೊರಳಿನ ಕುಣಿಕೆಯಾಗಿ ಮಾರ್ಪಟ್ಟಿದೆ. ವರ್ಷದಲ್ಲಿ 2 ಬಾರಿ ಬೆಲೆ ಏರಿಕೆ ಮಾಡಿ ರಾಜ್ಯದ ಜನತೆಗೆ ದ್ರೋಹ ಎಸಗಿದೆ ಎಂದು ಮಾಜಿ ಶಾಸಕ ಬಿಪಿ ವೆಂಕಟಮುನಿಯಪ್ಪ ತಿಳಿಸಿದರು. ಪಟ್ಟಣದ ತಾಲೂಕು ಆಡಳಿತ ಕಚೇರಿಯ ಮುಂಭಾಗದಲ್ಲಿ ಕಾಂಗ್ರೆಸ್ ಸರ್ಕಾರದ ದುರಾಡಳಿತ ಮತ್ತು ಬೆಲೆ ಏರಿಕೆ ಖಂಡಿಸಿ ಬಿಜೆಪಿ ವತಿಯಿಂದ ಕರೆಯಲಾಗಿದ್ದ ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿ, ಕಾಂಗ್ರೆಸ್ ಸರ್ಕಾರ ರಾಜ್ಯದ ಆರ್ಥಿಕ ಸ್ಥಿತಿಗತಿಗಳ ಬಗ್ಗೆ ಅರಿವಿಲ್ಲದೆ ಅವೈಜ್ಞಾನಿಕ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದಿದೆ ಎಂದರು. ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬಿವಿ ಮಹೇಶ್ ಮಾತನಾಡಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯರವರು ಮತೀಯ ಓಲೈಕೆ ಹಾಗೂ ಮತ ಬ್ಯಾಂಕ್ ರಾಜಕಾರಣದಲ್ಲಿ ಮುಳುಗಿ ಹೋಗಿ ಕೇವಲ ಅಲ್ಪಸಂಖ್ಯಾತರ ತುಷ್ಟೀಕರಣ ಮಾಡುವುದರಲ್ಲಿ ನಿರತರಾಗಿದ್ದಾರೆ. ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ಶ್ರೇಯೋಭಿವೃದ್ಧಿಗಾಗಿ ಮೀಸಲಿಟ್ಟ 35,000 ಕೋಟಿ ಹಣವನ್ನು ಗ್ಯಾರಂಟಿಗೆ ಬಳಕೆ ಮಾಡಿಕೊಂಡು ವಂಚನೆ ಮಾಡಲಾಗಿದೆ ಎಂದರು. ಇದರೊಟ್ಟಿಗೆ ಬಾಬಾ ಸಾಹೇಬ್ ಬಿ.ಆರ್. ಅಂಬೇಡ್ಕರ್ ರಚಿಸಿರುವ ಸಂವಿಧಾನದಲ್ಲಿ ಧರ್ಮ ಆಧಾರಿತ ಮೀಸಲಾತಿ ಕೊಡಲು ಸಾಧ್ಯವಿಲ್ಲ. ಆದರೆ ಕಾಂಗ್ರೆಸ್ ಸರ್ಕಾರ ಸಂವಿಧಾನಕ್ಕೆ ಧಕ್ಕೆ ತರುವ ನಿಟ್ಟಿನಲ್ಲಿ ಅಲ್ಪಸಂಖ್ಯಾತರನ್ನು ಖುಷಿಪಡಿಸಲು ಸರ್ಕಾರಿ ಕಾಮಗಾರಿಗಳಲ್ಲಿ 4% ಮೀಸಲಾತಿ ನೀಡಲಾಗಿದೆ. ಹಾಗೂ ಉಪ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ರವರು ಅಲ್ಪಸಂಖ್ಯಾತರಿಗಾಗಿ ಸಂವಿಧಾನ ಬದಲಾಗಲಿದೆ ಎನ್ನುವುದರ ಮೂಲಕ ಸಂವಿಧಾನ ವಿರೋಧಿ ನಿಲುವನ್ನು ಪ್ರತಿಪಾದಿಸಿದ್ದಾರೆ. ಹಾಗೂ ಮುಸ್ಲಿಂ ವಿದ್ಯಾರ್ಥಿಗಳ ವಿದೇಶಿ ವಿದ್ಯಾಭ್ಯಾಸಕ್ಕಾಗಿ 30 ಲಕ್ಷ ಒಬ್ಬರಂತೆ ಮೀಸಲಿಡಲಾಗಿದೆ ಎಂದು ಆರೋಪಿಸಿದರು. ಸರ್ಕಾರ ಬಂದ ಮೇಲೆ ಆ ಗ್ಯಾರಂಟಿಗಳು ಕೂಡ ಸರಿಯಾಗಿ ವಿತರಣೆ ಆಗ್ತಾ ಇದೆ. ಗ್ಯಾರಂಟಿಗಳು ಕೊಡ್ತಕ್ಕಂಥ ಒಂದು ಮನಸ್ಸಲ್ಲಿಟ್ಕೊಳ್ತಕ್ಕಂಥದನ್ನ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅಭಿವೃದ್ಧಿ ಶಾಸಕರು 224 ಜನ ಶಾಸಕರು ಅಭಿವೃದ್ಧಿನಲ್ಲಿ ಇವತ್ತು ಯಾತಕಪ್ಪ ನಾವು ಶಾಸಕರ ಬಂದ್ವಿ. ಶಾಸಕರ ಬರ್ತಕ್ಕಂಥ ಸಂದರ್ಭವನ್ನು ಅನೇಕ ಎಲ್ಲರೂ ಕೂಡ ಸಾಮಾನ್ಯ ಜನರಿಗೆ ರಸ್ತೆ ಅಭಿವೃದ್ಧಿ, ಮನೆ ಮಠ ಅಥವಾ ಅವ್ರು ಕೇಳ್ತಕ್ಕಂಥದ್ದನ್ನು ಏನೋ ಒಂದು 5 ವರ್ಷ ಕೆಲಸ ಮಾಡಬೇಕಂತಕ್ಕಂಥ ಒಬ್ಬ ಶಾಸಕರು ಭಾಷಣ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆಶ್ವಾಸನೆ ಕೊಟ್ಟಿರ್ತಕ್ಕಂಥದ್ದೆಲ್ಲ ಇವತ್ತು ಶೂನ್ಯ ಆಗಿದೆ. ಪ್ರತಿ ಮಂಡಲದಲ್ಲೂ ಸಹ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ಧೋರಣೆಯನ್ನು ಖಂಡಿಸಿ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ಈ ಪ್ರತಿಭಟನೆಯ ನೇತೃತ್ವ ವಹಿಸಿರುವ ಇದರಲ್ಲಿ ಅಧಿಕಾರಕ್ಕೆ ಬಂದಂಥ ಕಾಂಗ್ರೆಸ್ಸು ಇವತ್ತು ಆ ಗ್ಯಾರಂಟಿನ ಕೂಡ ಜನರಿಗೆ ಸರಿಯಾಗಿ ಪೂರೈಕೆ ಮಾಡದೆ 2 ವರ್ಷದಿಂದ ಯಾವುದೇ ಒಂದು ಅಭಿವೃದ್ಧಿ ಕಾರ್ಯಕ್ರಮ ನಡೆದೆ ಕಾಲಹರಣ ಮಾಡ್ತಾ ಇದೆ ಅಂತ ನಮ್ಮೆಲ್ಲರೂ ಗೊತ್ತೇ ಇದೆ. ಇವತ್ತು ಈ ಧರಣಿ ನಾವು ಬಿಜೆಪಿನವ್ರು ಮಾಡ್ತಾ ಇದ್ದೀವಿ. ಆದರೆ ತಮಗೆಲ್ಲ ಗೊತ್ತೇ ಇದೆ, ಮನಸ್ಸಿನಲ್ಲೇ ಕಾಂಗ್ರೆಸ್ ಶಾಸಕರು ಕೂಡ ಈ ಧರಣಿ ಮಾಡೋದು ಒಳ್ಳೇದು ಅನಿಸ್ತಾ ಇದೆ ಅವ್ರಿಗೆ. ಯಾಕಂದ್ರೆ ಪ್ರತಿಯೊಬ್ಬ ಕಾಂಗ್ರೆಸ್ ಶಾಸಕರು ಕೂಡ ನೇರವಾಗಿ ಹೇಳ್ತಾ ಇದ್ದಾರೆ, 2 ವರ್ಷದಿಂದ ನಮ್ಮ ಕ್ಷೇತ್ರಕ್ಕೆ ಯಾವುದೇ ಅನುದಾನ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ತಮಗೆಲ್ಲ ಗೊತ್ತೇ ಇದೆ, ಸಂವಿಧಾನದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ವಿಶೇಷವಾದ ಮೀಸಲಾತಿಯನ್ನು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಾದ ಮೇಲೆ ಅನುದಾನ ಕೂಡ ಅವರಿಗೆ ಪ್ರತ್ಯೇಕವಾಗಿ ನಿಗದಿಪಡಿಸಿದ್ದಾರೆ. ಏನು SC TSP ಹಣ ಇದೆ ಅದು SC ಕಾಲನಿಗಳಲ್ಲಿ ಮಾತ್ರ ಬಳಕೆ ಆಗಬೇಕು. ಅದು ಕೂಡ ಅವರ ಅಭಿವೃದ್ಧಿಗೆ ಬಳಕೆ ಆಗಬೇಕು. ರಸ್ತೆಗಳಾಗಿರ್ಬೋದು, ಒಂದು ಅವ್ರಿಗೆ ಗಾಡಿ ಕೊಡೋದಾಗಿರಲಿ, ಬೋರ್ವೆಲ್ ಆಗಿರೋದಾಗಿರ್ಬೋದು, ಇಂಥ ಒಂದು ಯೋಜನೆಗಳು ಬಳಸಬೇಕಾದ್ರೆ ಹಣನ ಗ್ಯಾರಂಟಿಗಳಿಗೆ 39,000 ಕೋಟಿನೇ ಇವತ್ತು ಹಣನ ಇವತ್ತು ಬಳಕೆ ಮಾಡ್ಕೊಳ್ತಿದ್ದಾರೆ. ಕಳೆದ 5 ವರ್ಷಕ್ಕೆ ಮುಂಚೆ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಒಬ್ಬ ಶಾಸಕರಿಗೆ 150ರಿಂದ 160 ಬೋರ್ವೆಲ್ಗಳು ಕೊಡ್ತಾ ಇದ್ರು. ಇವತ್ತು ಅದನ್ನು 20, 25, 30ಕ್ಕೆ ತಂದಿಳಿಸಿದ್ದಾರೆ. ಕೇಳಿದ್ರೆ ಹಣ ಈಗ ನಮ್ಮ ಹತ್ರ ಕೊರತೆ ಇದೆ, ಹಣನ ನಾವೀಗ TSP ಮತ್ತು SCP ಅನ್ನೋ ಹಣವನ್ನು ನಾವೀಗ ಗ್ಯಾರಂಟಿಗೆ ಬಳಸ್ಕೊಂಡಿದ್ದೀವಿ ಅಂತ ಹೇಳ್ತಿದ್ದಾರೆ. ಕಳೆದ ವಾರ ಬೆಂಗಳೂರಲ್ಲಿ ಒಂದು ದೊಡ್ಡ ಪ್ರತಿಭಟನೆ ನಡೀತು. ಆ ಪ್ರತಿಭಟನೆಯಲ್ಲಿ ನಮ್ಮ ಮುಖ್ಯ ಉದ್ದೇಶ ಏನಾಗಿತ್ತು, ಗುತ್ತಿಗೆದಾರರು ಇಲ್ಲಿ ಸುಮಾರು ಜನ ಇಲ್ಲಿದ್ದಾರೆ. ಗುತ್ತಿಗೆದಾರರು ಯಾವತ್ತೂ ಅಷ್ಟೇ ಯಾವುದೇ ಸರ್ಕಾರ ಗುತ್ತಿಗೆದಾರರಿಗೆ ಮೀಸಲಾತಿಯನ್ನು ಎಲ್ಲೂ ಕೊಟ್ಟಿರಲಿಲ್ಲ. ಮೊದಲನೇ ಬಾರಿಗೆ ನಮ್ಮ ರಾಜ್ಯ ಸರ್ಕಾರ ಯಡಿಯೂರಪ್ಪನವರ ನೇತೃತ್ವದಲ್ಲಿ SC STಗೆ ಮೀಸಲಾತಿ ಕೊಟ್ಟರು. ಇವತ್ತು ಮೈನಾರಿಟಿಗೆ 20 ಲಕ್ಷ ಏನು ಮೈನಾರಿಟಿ ಮಕ್ಕಳು ಬೇರೆ ದೇಶಕ್ಕೆ ಹೋಗಿ ಓದಬೇಕಂದ್ರೆ 20 ಲಕ್ಷ ಮೀಸಲಿಟ್ಟಿತ್ತು. ಇವತ್ತು ಅವ್ರಿಗೆ ವೋಟ್ ಬ್ಯಾಂಕ್ ರಾಜಕಾರಣಕ್ಕೋಸ್ಕರ 30 ಲಕ್ಷಕ್ಕೆ ಏರಿಸಿದ್ದಾರೆ. ಮೈನಾರಿಟೀಸ್ಗೋಸ್ಕರ ಪ್ರತ್ಯೇಕ ಬಜೆಟ್ ಕೂಡ ಮೊನ್ನೆ ಘೋಷಣೆ ಮಾಡಿದ್ದಾರೆ ಸಿದ್ದರಾಮಯ್ಯ ಅವರು. ಸಿದ್ದರಾಮಯ್ಯನವ್ರಿಗೆ ಎಲ್ಲೂ ನೋಡಿದ್ರೆ ನಮ್ಮ ಹಿಂದೂಗಳು ಕಂಡ್ರೆ ಅವ್ರಿಗೆ ಅಸಡ್ಡೆನೆ. ಎಲೆಕ್ಷನ್ ನಿಂತಾಗ ಎಲ್ಲರೂ ಓಟು ಬೇಕು. ಎಲೆಕ್ಷನ್ ಆದ್ಮೇಲೆ ಅವ್ರಿಗೆ ಮೈನಾರಿಟಿ ಇದ್ರೆ ಸಾಕು ಅನ್ನೋ ರೀತಿಯಲ್ಲಿ ಇವತ್ತು ಸಿದ್ದರಾಮಯ್ಯನವರು ಬಜೆಟ್ ಮಂಡನೆ ಮಾಡಿದ್ದಾರೆ. ಇವತ್ತು 4% ಮೀಸಲಾತಿಯನ್ನು ಗುತ್ತಿಗೆದಾರರಿಗೆ ಇವತ್ತು ಮೈನಾರಿಟೀಸ್ ಕೊಟ್ಟಿದ್ದಾರೆ. ತಾವೆಲ್ಲ ನೋಡ್ತಾ ಇದ್ದೀರಾ,
ಕಳೆದ 2 ವರ್ಷದಲ್ಲಿ ಡೀಸೆಲ್ ಬೆಲೆ ವರ್ಷಕ್ಕೆ 2 ಸರಿ ಅವರು ಬೇರೆ ಏರಿಕೆ ಮಾಡಿದ್ದಾರೆ. ಕಳೆದ ಏಪ್ರಿಲಲ್ಲಿ 2 ರೂಪಾಯಿ ಏರಿಕೆ ಮಾಡಿದ್ರು, ಮತ್ತೆ ಈಗ ಒಂದ್ಸರಿ 2 ರೂಪಾಯಿ ಏರಿಕೆ ಮಾಡಿದ್ದಾರೆ. ಒಂದ್ಸರಿ ಡೀಸೆಲ್ ಬೆಲೆ ಏರಿಕೆ ಆಯಿತು ಅಂದರೆ ನಮ್ಮ ದಿನನಿತ್ಯ ಪ್ರತಿಯೊಂದೂ ಏರಿಕೆ ಆಗುತ್ತೆ. ಯಾಕಂದರೆ ಟ್ರಾನ್ಸ್ಪೋರ್ಟೇಷನ್ ಮೇಲೆ ಅದ್ರ ಪ್ರಭಾವ ಬೀಳುತ್ತೆ, ಎಲ್ಲನೂ ರೇಟು ಜಾಸ್ತಿ ಆಗುತ್ತೆ. ಗ್ಯಾರಂಟಿಗೆ ಬಂದಾಗ ನಮ್ಮ ಮುಖಂಡರು ಹೇಳ್ತಿದ್ರು, ಎಲ್ರಿಗೂ ನಾವು 200 ಯೂನಿಟ್ ಫ್ರೀ ಕೊಡ್ತೀವಿ ಅಂತ ಹೇಳ್ಬಿಟ್ಟು. ಈ ಥರ ಹೆಂಗಸ್ರ ಕೈಲಿ ಕೊಟ್ಟಂಗೆ ಕೊಟ್ಟು ಗಂಡಸ ಜೋಬಿಂದ ಕಿತ್ಕೊಳ್ಳುವಂಥ ಕೆಲಸ ಇವತ್ತು ಈ ಸರ್ಕಾರ ಮಾಡ್ತಾ ಇದೆ. ಈಗ 200 ಯೂನಿಟ್ ನಾವು ಫ್ರೀ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ, ಅದ್ರ ಮತ್ತೆ ಯೂನಿಟ್ ಕಾಸ್ಟು ಜಾಸ್ತಿ ಮಾಡಿದ್ದಾರೆ. ಹಾಲಿನ ದರ 4 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಆ ಜಾಸ್ತಿ ಮಾಡಿದ್ದು ಗ್ರಾಹಕರಿಗೂ ಹೊರೆ ಆಗಿದೆ, ಮತ್ತು ಗ್ರಾಹಕರಿಗೂ ಅದ್ರ ಲಾಭ ಏನು ಬರ್ತಾ ಇಲ್ಲ. ಇವತ್ತು ರೈತರಿಗೆ ಮೊದಲೆಲ್ಲನೂ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟು, ಸೆರಿಕಲ್ಚರ್ ಡಿಪಾರ್ಟ್ಮೆಂಟು ಮತ್ತು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ ಯಾವಾಗಲೂ ಸ್ಕೀಮ್ ಸಿಗ್ತಾ ಇತ್ತು. ಟಾರ್ಪಾಲ್ಗಳು ಇವತ್ತು ಸರಿಯಾಗಿ ಜನಕ್ಕೆ ರೀಚ್ ಆಗ್ತಾ ಇಲ್ಲ. ಡ್ರಿಪ್ಸ್ ಇವತ್ತು ಸರಿಯಾಗಿ ರೈತರಿಗೆ ಇನ್ ಟೈಮ್ ಕೊಡೋಕ್ಕಾಗ್ತಾ ಇಲ್ಲ. ಮೊನ್ನೆ ರಾಗಿ ಬೆಂಬಲ ಬೆಲೆಯನ್ನು ತಗೊಳ್ತೀವಿ ಅಂತ ಹೇಳ್ಬಿಟ್ಟು ರಾಗಿ ಬೆಳೆದು ಡಿಸೆಂಬರಲ್ಲೇ ಕಟಾವಾದರೂ ಸಹ ಮಾರ್ಚಿನ ತನಕ ರೈತರಿಂದ ರಾಗಿನ ಅವರು ಖರೀದಿ ಮಾಡಿದ್ದಾರೆ. ಮೊನ್ನೆ 1 ವಾರಕ್ಕೆ ಮುಂಚೆ ರೈತರಿಂದ ಖರೀದಿ ಮಾಡಿದ್ದಾರೆ. ಅದನ್ನು ಪೂರ್ತಿ ಅಲ್ಲ, ಒಂದಷ್ಟು ಜನರಿಗೆ. ಇಂಥ ಒಂದು ಭ್ರಷ್ಟ ಕಾಂಗ್ರೆಸ್ ತೊಡಗಬೇಕು ಅಂತಂದರೆ ಜನಸಾಮಾನ್ಯರೇ ಇದು ಡಿಸೈಡ್ ಮಾಡಬೇಕು. ಇವತ್ತು ತಾವೆಲ್ಲ ನೋಡ್ತಾನೆ ಇದೆ, ಹೋದ ಬಾರಿ ಹನಿ ಟ್ರಾಪ್ ಆಯಿತು ಅಂತ ಹೇಳಿದ್ದಾರೆ ಅಂತಂದರೆ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಮುಖಂಡರೆಲ್ಲ ಒಬ್ಬ ಕಾಂಗ್ರೆಸ್ ಹಿರಿಯ ಸಚಿವರು ಹೇಳಿದರು. ಅದನ್ನು ತನಿಖೆ ಮಾಡೋದು ಬಿಟ್ಟು ಅವ್ರ ಮೇಲೇ ಹನಿ ಟ್ರಾಪ್ ಮಾಡಿಸಿ ಅದನ್ನು ನಾವು ಪ್ರತಿಭಟನೆ ಮಾಡಿದಾಗ ನಮ್ಮ 18 ಜನ ಶಾಸಕರನ್ನ ಅಮಾನತ್ ಮಾಡ್ತಾರೆ. ಇದೇ ಕಾಂಗ್ರೆಸ್ನವರು 2 ವರ್ಷಕ್ಕೆ ಮುಂಚೆ ನಮ್ಮ ಪ್ರತಿಪಕ್ಷದ ನಾಯಕರು ಇದ್ರ ಮೇಲೆ ಕೂತ್ಕೊಂಡಿದ್ದಾರೆ, ತಪ್ಪು ಪಟ್ಟಿ ಟಾಚೆ ತಂದಾಗ ನಾವು ಯಾರು ಅವ್ರ ಮೇಲೆ, ನಮ್ಮ ಮುಖಂಡರು ಯಾರು ಅವ್ರನ್ನ ಕ್ರಮ ವಹಿಸಲಿಲ್ಲ. ಆದರೆ ಇವತ್ತು 18 ಜನ ಧ್ವನಿನೇ ಎತ್ತಬಾರ್ದು ವಿಧಾನಸೌಧದಲ್ಲಿ ಅಂತ ಹೇಳ್ಬಿಟ್ಟು ಇವರು ಮೊಟ್ಟೆಗೊಳಿಸಿದ್ದಾರೆ. ಈ ಒಂದು ಪ್ರಶ್ನೆ ಕಾಂಗ್ರೆಸ್ಗೆ ಸಂಬಂಧಪಟ್ಟ ಹಾಗೆ ಸಾಂಕೇತಿಕವಾದ ಒಂದು ಪ್ರತಿಭಟನೆ ಮಾಡ್ತಾ ಇದ್ರಿ. ಬಹುಶಃ ನಿಮ್ಗೆಲ್ಲರಿಗೂ ಗೊತ್ತಿದೆ, ಕರ್ನಾಟಕ ರಾಜ್ಯದಲ್ಲಿ ಬಂದಂತಹ ಕಾಂಗ್ರೆಸ್ ಸರ್ಕಾರ ಭ್ರಷ್ಟ ಭರವಸೆಗಳನ್ನ ನೀಡಿ, ಒಳ್ಳು ಭರವಸೆಗಳನ್ನ ನೀಡಿ ನಾವು ಎಲ್ಲರಿಗೂ ಜನಸಾಮಾನ್ಯರ ಬದುಕನ್ನ ಸುಗಮ ಮಾಡ್ತೀನಿ ಅಂತ ಹೇಳಿ ಬಂದಂತ ಕಾಂಗ್ರೆಸ್ ಸರ್ಕಾರ ಬಂದ ದಿನದಿಂದ ಅವ್ರದ್ದು ಒಂದೇ ಒಂದು ಪಾಯಿಂಟ್ ಆಗಿದೆ. ಅಜೆಂಡಾ ಏನಾಗಿದೆ ಅಂದ್ರೆ ಬೆಲೆ ಏರಿಕೆ ಮಾಡಿದ್ರು. ಮೊದಲಿಗೆ ಬಂದ್ರು ಅಫಿಡವಿಟ್ 10 ರೂಪಾಯಿ ಇದ್ದಿದ್ದು 100 ರೂಪಾಯಿಗೆ ಮಾಡಿದ್ರು. ಮುದ್ರಾಂಕ ಶುಲ್ಕ ಜಾಸ್ತಿ ಮಾಡಿದ್ರು, ಟ್ಯಾಕ್ಸ್ ಜಾರಿ ಮಾಡಿದ್ರು, ಪೆಟ್ರೋಲ್ ಬೆಲೆ ಜಾಸ್ತಿ ಮಾಡಿದ್ರು, ಟೋಲ್ ಬೆಲೆ ಜಾಸ್ತಿ ಮಾಡಿದ್ರು. ಈಗ ಹಾಲಿನ ದರ ಜಾಸ್ತಿ ಮಾಡಿದ್ದಾರೆ, ಡೀಸೆಲ್ ದರ ಜಾಸ್ತಿ ಮಾಡಿದ್ದಾರೆ, ಮತ್ತೆ ವಿದ್ಯುತ್ ದರ ಜಾಸ್ತಿ ಮಾಡಿದ್ರೆ ಅವರ ಏನು ನಾವು ಬಡವರ ಪರವಾಗಿದ್ರಿ, ಬಡವರಿಗೆ ಇದ್ದೀರಿ ಅಂತ ಹೇಳಿ ಜನಸಾಮಾನ್ಯರೆಲ್ಲರ ಬದುಕಿಗೆ ಕೊಳ್ಳೆ ಇಟ್ಟಿದ್ದಾರೆ. ಅಭಿವೃದ್ಧಿ ಶೂನ್ಯ ಸರ್ಕಾರ ಅಂತ ಹೇಳಿದ್ರೆ ಇಡೀ ಭಾರತ ದೇಶದಲ್ಲಿ ಇದು ಕರ್ನಾಟಕ ಸರ್ಕಾರ, ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಸುಳ್ಳು ಭರವಸೆಗಳ ಅಭಿವೃದ್ಧಿ ಶೂನ್ಯ ಸರ್ಕಾರ. ಎಲ್ಲ ಮಂತ್ರಿಗಳದ್ದು ಅವ್ರದ್ದು ಏನಿದೆ ಅಜೆಂಡಾ ಏನಿದೆ, ಒಂದು ಒಳ್ಳು ಭರವಸೆಗಳನ್ನ ಕೊಡೋದು, ಅಕ್ರಮಗಳಲ್ಲಿ ಇಡೀ ಕ್ಯಾಬಿನೆಟ್ ಅಕ್ರಮದಲ್ಲಿ ಭಾಗಿಯಾಗೋದು. ಅದ್ರ ಜೊತೆಗೆ ಅವ್ರದ್ದು 2 ಪಾಯಿಂಟ್ ಪ್ರೋಗ್ರಾಮ್ ಇದೆ, ಬೆಲೆ ಏರಿಕೆ ಮತ್ತೆ ಸಿಡಿ ಕಾರ್ಯಕ್ರಮ. ಯಾರು ಅವರ ಸರ್ಕಾರದಲ್ಲಿ ಅಥವಾ ಅವರ ವಿರುದ್ಧವಾಗಿ ಯಾರು ನಿಂತ್ಕೋತಾರೆ ಅವ್ರ ವಿರುದ್ಧವಾಗಿ ಸಿಡಿ ಮಾಡಿ ಹೊರಗಡೆ ಬಿಡೋದು. ಮತ್ತೊಂದು, ನಾವು ಬೆಲೆ ಏರಿಕೆ ಮಾಡೋದಿಲ್ಲ. ಇದೇ ಸಿದ್ದರಾಮಯ್ಯನವರು ಹೇಳಿದ್ರು ಒಂದು 15 ದಿವಸದ 4 ರೂಪಾಯಿ ಬೆಲೆ ಏರಿಕೆ ಮಾಡೋದಕ್ಕೆ ಎಲ್ಲರೂ ಒಕ್ಕೂಟಗಳು ಮುಂದೆ ಇಟ್ಟಿದೆ. ಆದರೆ ನಾವು ಒಕ್ಕೂಟಗಳಿರೋದು ನಾವು ಲಾಭ ಮಾಡ್ಕೊಳ್ಳೋದಕ್ಕಲ್ಲ, ಜನಸಾಮಾನ್ಯರ ಒಂದು ಬದುಕನ್ನು ಸುಗಮ ಮಾಡೋಕ್ಕೆ ನಾವು ಬೆಲೆ ಏರಿಕೆ ಮಾಡಲ್ಲ ಅಂತ ಹೇಳಿದ್ರು. ಆ ಮಾತು ಹೇಳಿದಂಥ 1 ವಾರದಲ್ಲೇ ಈಗ 4 ರೂಪಾಯಿ ಬೆಲೆ ಏರಿಕೆ ಮಾಡಿದೆ. ಅದನ್ನ ಮಾತಾಡೋದಕ್ಕೆ ಕೇಳಿದಾಗ ಈಗ ನಿಮ್ಮ ಪಕ್ಕದ ಕೋಲಾರ ಶಾಸಕರು ಹೇಳಿದ್ರು ಇದೆಲ್ಲ ಅವೈಜ್ಞಾನಿಕವಾಗಿ ಮಾಡ್ತಾ ಇದ್ದಾರೆ, ಇದು ಮಾಡೋದು ಸರಿ ಇಲ್ಲ ಅಂತ ಹೇಳಿ. 4 ರೂಪಾಯಿ ಡೀಸೆಲ್ ಹಾಲಿನ ದರ ಏರಿಕೆ ಮಾಡೋದು ಯಾವ ರೀತಿಯಲ್ಲಿ ಜನಸಾಮಾನ್ಯರು ಎಲ್ಲರೂ ಸಹ ಅದನ್ನೇ ಉಪಯೋಗಿಸ್ತಾ ಇದ್ದಾರೆ. 4 ರೂಪಾಯಿ ಹಾಲಿನ ದರ ಏನು ಮಾಡಿದ್ಮೇಲೆ ಒಂದಕ್ಕೊಂದು ಚೈನ್ ಹಂಗಾಗಿ ಎಲ್ಲನೂ ಸಹ ಆಗ್ತದೆ. ಇದೇ ರೀತಿಯಲ್ಲಿ ಟೋಲಲ್ಲಿ ಜಾಸ್ತಿ ಮಾಡಿದ್ರು. ಎಲ್ಲ ಯಾರು ಮಾಡ್ತಾರೆ ಟೋಲಲ್ಲಿ ಓಡಾಡೋದು, ಬಡವರು, ಜನ ಸಾಗಾಣಿಕೆ, ಸರಕು ಸಾಗಾಣಿಕೆ ವಾಹನಗಳು ಓಡಾಡ್ತಾರೆ. ಅಲ್ಲೂ ಸಹ 15ರಿಂದ 20% ಟೋಲ್ ಜಾಸ್ತಿ ಮಾಡಿದ್ರು. ಅದೇ ರೀತಿಯಲ್ಲಿ ಡೀಸೆಲ್ 3 ರೂಪಾಯಿ ಜಾಸ್ತಿ ಮಾಡಿದ್ರು. ಇವ್ರು ಹೇಳೋದು ಮಾತ್ರ ನಾವು ಅಭಿವೃದ್ಧಿ ಮಾಡ್ತಾ ಇದ್ರಿ, ಅಭಿವೃದ್ಧಿಗಳಿಗೆ ಹಣ ಕೊಡ್ತಾ ಇದ್ದೀವಿ, ಅಕ್ಕಿ ಕೊಡ್ತೀನಿ ಅಂತ ಹೇಳಿದ್ರು. ಕೇಂದ್ರ ಸರ್ಕಾರ ಕೊಟ್ಟಂತ ಅಕ್ಕಿನೇ ಕೊಟ್ಟರು ಹೊರತು ಇವ್ರು ಯಾವ್ದು ಕೊಡಲಿಲ್ಲ. 3 ತಿಂಗಳಿಗೊಂದು ಅಥವಾ 4 ತಿಂಗಳಿಗೆ ಯಾವ್ದನ್ನ ಅನುದಾನ ಬಂದ್ರೆ ಅಥವಾ SC ST ಕಾರ್ಪೊರೇಷನ್ ಇರುವಂತ ಹಣನ ತೆಗೆದು ಅನುದಾನಗಳು ಕೊಡೋದು. ಗೃಹಲಕ್ಷ್ಮಿ ಕೊಡ್ತೀನಿ ಅಂತ ಹೇಳಿದ್ರು, 6 ತಿಂಗಳಾದ್ರೂ ಗೃಹಲಕ್ಷ್ಮಿ ಇಲ್ಲ. ಗ್ಯಾರಂಟಿಗಳು ಅಂತ ಹೇಳ್ತಾರೆ. ನಾವು ವಿದ್ಯುತ್ ಎಲ್ಲರಿಗೂ ಪುಕ್ಸಾಟಿ ಕೊಡ್ತಿರೋ, ಇವತ್ತು ವಿದ್ಯುತ್ಗೆ 36 ಪೈಸೆನ ಜಾಸ್ತಿ ಮಾಡಿದ್ರೆ, ನೀರಿನ ದರ ಪ್ರತಿ ಲೀಟರ್ಗೆ 1 ರೂಪಾಯಿ ಜಾಸ್ತಿ ಕೇಳಿದ್ರೆ ನಾವು ಜಾಸ್ತಿ ಮಾಡಿದ್ರೆ ಸರ್ಕಾರ ಹೆಂಗ್ ನಡೆಸ್ಬೇಕಂತ ಹೇಳಿದ್ರೆ
ಈ ರೀತಿಯಲ್ಲಿ ಸುಳ್ಳು ಭರವಸೆಗಳನ್ನು ಪಡ್ಕೊಂಡು ಪ್ರತಿಯೊಂದು ಹಂತದಲ್ಲೂ ಯಾವುದೇ ಒಂದು ಹಂತ ಬಿಟ್ಟಿಲ್ಲ. KSRTC ಇರ್ಬೋದು, ಏನಿದ್ರು ಸಹ ಎಲ್ಲಾದರೂ ಅವ್ರದ್ದು ಏಕಮಾತ್ರ ಅಜೆಂಡಾ ಅಂತ ಹೇಳಿದ್ರೆ ಬೆಲೆ ಏರಿಕೆ ಮತ್ತೆ CD ಕಾರ್ಯಕ್ರಮ ಅಷ್ಟೇ. ಆದ್ರಿಂದ ಇದು ಎಲ್ಲರಿಗೂ ಸಹ ಗೊತ್ತಿದೆ. ಆದರೆ ಧ್ವನಿ ಎತ್ತಕ್ಕೆ ಅಥವಾ ಇನ್ನೊಂದೇನೋ ಮಾಡಕ್ಕೆ ಹೋದಾಗ ಅಥವಾ ಚಳವಳಿ ಮಾಡ್ತೀನಿ ಅಂತ ಹೇಳಿದ್ರೆ ಕೆಲವೊಂದು